ಹಾಯ್ ಫ್ರೆಂಡ್ಸ್, ಅಂಜಲಿ ಕನ್ನಡ ವ್ಲಾಗ್ಸ್ ಇನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಚಿತ್ರಾನ್ನ ಮಂಡಕ್ಕಿ ಮಾಡಿದ್ದೀನಿ. ದಾವಣಗೆರೆ ಸ್ಪೆಷಲ್ ಮಂಡಕ್ಕಿ ಚಿತ್ರಾನ್ನ. ಇದು ನಮ್ಮ ದಾವಣಗೆರೆ ಸೈಡು ತುಂಬ ಸ್ಪೆಷಲ್ ಫ್ರೆಂಡ್ಸ್. ಇದಕ್ಕೆ ನರ್ಗಿಸ್ ಮಂಡಕ್ಕಿ ಅಂತಲೂ ಕೂಡ ಕರೀತಾರೆ. ನಮ್ಮನೇಲಂತೂ ತುಂಬ ಫೇವ್ರೆಟ್ ಈ ರೆಸಿಪಿ. ವಾರದಲ್ಲಿ 2 ಸರಿ ಆದರೂ ಮಾಡ್ತಾನೆ ಇರ್ತೀವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ, ಇಲ್ಲ ಅಂತಂದರೆ ಸಂಜೆ ಸ್ನ್ಯಾಕ್ಸಿಗೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾದರೆ ಚಿತ್ರಾನ್ನ ವಿತ್ ಮಂಡಕ್ಕಿ ಎರಡೂ ಮಾಡ್ತೀವಿ. ಇಲ್ಲ ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ಟೈಮ್ ಅಂತಂದರೆ ಓನ್ಲಿ ಮಂಡಕ್ಕಿ, ಇದ್ರ ಜೊತೆ ಬಜ್ಜಿ ಏನಾದರೂ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನಿಮಗೂ ಇನ್ ಕೇಸ್ ಈ ರೆಸಿಪಿ ಏನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಟ್ರೈ ಮಾಡಿ. ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ತೋರಿಸ್ತೀವಿ ಬನ್ನಿ ನಾನು ಯಾವ ರೀತಿ ಮಾಡಿದೆ ಅಂತ. ಇವಾಗ ನಾನು ಫಸ್ಟು 3 ಈರುಳ್ಳಿ ತೊಗೊಂಡಿದ್ದೀನಿ, 3 ಟೊಮೊಟೊ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ನೀವು ತೊಗೊಳ್ಳಿ. ನಾನಿವಾಗ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ತೊಳೆದಿಟ್ಕೊಂಡಿದ್ದೀನಿ ಚೆನ್ನಾಗಿ. ಸಂಜೆ ಟೈಮ್ ಸ್ನ್ಯಾಕ್ಸ್ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಮಳೆ ಬರ್ತಿರ್ಬೇಕಾದ್ರೆ ಬಜ್ಜಿ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ತಿನ್ನಲಿಕ್ಕೆ ಸಖತ್ ಕಾಂಬಿನೇಷನ್ ಇದು. ನೋಡಿ, ಇವಾಗ ನಾನು ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ 3 ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರ ಜೊತೆ ಸ್ವಲ್ಪ ಕರಿಬೇವು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಅದರಲ್ಲಿ ಆಯಿಲ್ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಇದಕ್ಕೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಒಗ್ಗರಣೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ, ಅದಾದಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಶೇಂಗಾ ಬೀಜ ಹಾಕ್ಕೋಬೇಕು. ಎಣ್ಣೆ ಕಾದ್ಮೇಲೆ ನಾನಿವಾಗ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೋತೀನಿ. ನೋಡಿ, ಇವಾಗ ಎಣ್ಣೆ ಕಾದಿದೆ. ನಾನು ಸಾಸಿವೆ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಜೀರಿಗೆ ಚೆನ್ನಾಗಿ ಎಣ್ಣೆಯಲ್ಲಿ ಚಟಪಟ ಅಂತ ಸಿಡಿಬೇಕು. ಅದಾದಮೇಲೆ ಸ್ವಲ್ಪ ಶೇಂಗಾ ಬೀಜ ತೆಗೆದಿಟ್ಕೊಂಡಿದ್ದೀನಿ ನಾನು. ಶೇಂಗಾ ಬೀಜ ಕೂಡ ಆ್ಯಡ್ ಮಾಡ್ತೀನಿ ಇದಕ್ಕೆ. ನೋಡಿ, ಇವಾಗ ನಾನು ಶೇಂಗಾ ಬೀಜ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಶೇಂಗಾ ಬೀಜ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಸ್ವಲ್ಪ ಇದನ್ನು ಬಾಡಿಸ್ತಾ ಇರಬೇಕು. ಚೆನ್ನಾಗಿ ಫ್ರೈ ಆಗಬೇಕು ಶೇಂಗಾ ಬೀಜ ಎಣ್ಣೆಯಲ್ಲಿ. ಅಷ್ಟರೊಳಗೆ ನಾನಿಲ್ಲಿ ಸ್ವಲ್ಪ ಉರಿಗಡಲೆನ ಪೌಡ್ರ್ ಮಾಡ್ಕೋತೀನಿ. ಅದು ಮಂಡಕ್ಕಿಗೆ ಹಾಕ್ಲಿಕ್ಕೆ ಬೇಕು ಪೌಡರು, ಹಾಗಾಗಿ ನಾನು ಅದನ್ನು ಪೌಡರ್ ಮಾಡ್ಕೋತೀನಿ. ಮಂಡಕ್ಕಿಗೆ ಉರಿಗಡಲೆ ಪೌಡ್ರ್ ಹಾಕಿದರೆ ಸಖತ್ತಾಗಿರುತ್ತೆ ಟೇಸ್ಟು. ಶೇಂಗಾ ಬೀಜ ಇಲ್ಲಿ ಎಣ್ಣೆಯಲ್ಲಿ ಇದಾಗೋಷ್ಟರೊಳಗೆ ನಾನು ಅದನ್ನು ರುಬ್ಕೊಬರ್ತೀನಿ. ಉರಿಗಡಲೆನ ರುಬ್ಕೊಂಬಂದು ಇಟ್ಕೋತೀನಿ. ಅದಾದಮೇಲೆ ಇವಾಗ ಶೇಂಗಾ ಬೀಜ ಅಷ್ಟರೊಳಗೆ ಎಣ್ಣೆಲಿ ಇದಾಗಿರುತ್ತೆ. ಅದಾದಮೇಲೆ ನಾನಿವಾಗ ಅದಕ್ಕೆ ಕರಿಬೇವು, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೋತೀನಿ.
ಉರಿ ಕಡಿಮೆನೇ ಇಟ್ಕೋಬೇಕು. ಜಾಸ್ತಿ ಇಟ್ಕೊಂಡ್ರೆ ಶೇಂಗಾ ಬೀಜ ಬೇಗ ಸೀದೋಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಬಿಟ್ಟು ಎಣ್ಣೆಯಲ್ಲಿ ಶೇಂಗಾ ಬೀಜ ಫ್ರೈ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಅದನ್ನು. ಅಷ್ಟರೊಳಗೆ ನಾನು ಉರಿಗಡ್ಲೆನ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಅದಕ್ಕೆ ನಾನು ಹಸಿಮೆಣ್ಸಿಕಾಯಿ ಮತ್ತು ಕರಿಬೇವು ಹಾಕ್ಕೋತಿದ್ದೀನಿ. ಇವಾಗ ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಹಸಿಮೆಣ್ಸಿನ್ಕಾಯಿಂದ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಹುರ್ಕೊಂಬಿಟ್ಟು ಅದಾದಮೇಲೆ ಈರುಳ್ಳಿ ಟೊಮೊಟೊ ಹಾಕ್ಕೋಬೇಕು. ಇವಾಗ ಈರುಳ್ಳಿ ಮತ್ತು ಟೊಮೊಟೊ ಹಾಕೋತಾ ಇದ್ದೀನಿ. ಎರಡೂ ಒಟ್ಟಿಗೆ ಹಾಕ್ಕೋತೀನಿ. ಈರುಳ್ಳಿ ಮತ್ತು ಟೊಮೊಟೊನೂ ಒಟ್ಟಿಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮೂರನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊನು ಅದಾದಮೇಲೆ ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಉಪ್ಪು ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ ಟೊಮೊಟೊ ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ. ಹಾಗಾಗಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಈ ರೀತಿ ಉಪ್ಪು ಎಲ್ಲ ಹಾಕಾದ್ಮೇಲೆ ಒಂದು 3 ನಿಮಿಷ ಚೆನ್ನಾಗಿ ಅದು ಸಾಫ್ಟ್ ಆಗೋವರೆಗೂ ಬಿಡಬೇಕು. ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಅದನ್ನು ಈ ರೀತಿ ಫ್ರೈ ಮಾಡ್ಕೊತಾ ಇರಬೇಕು. ಒಂದು 3-4 ನಿಮಿಷ ಬಿಡಬೇಕು ಅದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ. ನೋಡಿ ಈ ರೀತಿ ಸಾಫ್ಟ್ ಆಗಬೇಕು. ಇವಾಗ ಈ ಥರ ಸಾಫ್ಟ್ ಆದಮೇಲೆ ನಾನಿವಾಗ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರಿಶಿನ ಪೌಡರ್ ಜಾಸ್ತಿ ಹಾಕ್ಕೋಬೇಡಿ. ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಆಗಿಬಿಡುತ್ತೆ. ಹಂಗಾಗಿ 1 ಟೇಬಲ್ ಸ್ಪೂನಷ್ಟು ಅಷ್ಟೇ ಹಾಕ್ಕೋಬೇಕು ಅರಿಶಿನ ಪೌಡರು. ಅದಾದಮೇಲೆ ನಾನಿಲ್ಲಿ ಅದು ಒಗ್ಗರಣೆ ಬೇಯೋಷ್ಟರೊಳಗೆ ನಾನಿಲ್ಲಿ ಮಂಡಕ್ಕಿ ತೊಗೊಂಡಿದ್ದೀನಿ. ಮಂಡಕ್ಕಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದು ಮರದಲ್ಲಿ ಹಾಕ್ಕೊಂಬಿಟ್ಟು ಈ ಥರ ಮಂಡಕ್ಕಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ ಅಷ್ಟರೊಳಗೆ ಒಗ್ಗರಣೆ ಕೂಡ ರೆಡಿ ಆಗಿಬಿಡುತ್ತೆ. ಮಂಡಕ್ಕಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಇವಾಗ ಒಗ್ಗರಣೆನ ಮಂಡಕ್ಕಿಗೆ ಹಾಕ್ಕೊಂಬಿಟ್ಟು ಕಲಿಸ್ಕೊತೀನಿ. ಏನು ಅಂತಂದರೆ ಇವಾಗ ಮಂಡಕ್ಕಿ ನಿಮಗೆ ಗರಿಯಾಗಿ ಬೇಕು, ನನಗೆ ಜಾಸ್ತಿ ಮೆತ್ತಗೆ ಬೇಡ ಅಂತಂದರೆ ಒಗ್ಗರಣೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಇಲ್ಲ ನನಗೆ ಸಾಫ್ಟಾಗಿ ಮಂಡಕ್ಕಿ ತುಂಬ ಮೆತ್ತಗೆ ಬೇಕು ಅಂತಂದರೆ ಒಗ್ಗರಣೆ ಬಿಸಿ ಇರುವಾಗಲೇ ಹಾಕ್ಕೋಬೇಕು. ಇವಾಗ ನಮಗೆ ಇಲ್ಲಿ ಮೆತ್ತಗೆ ಬೇಕು ಮಂಡಕ್ಕಿ. ಸೊ ಹಾಗಾಗಿ ನಾನು ಇವಾಗ ಬಿಸಿ ಇರೋ ಒಗ್ಗರಣೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು. ಮತ್ತು ಒಗ್ಗರಣೆ ತಣ್ಣಗಾದ್ಮೇಲೆ ಹಾಕಿದರೆ ಮಂಡಕ್ಕಿ ಮೆತ್ತಗಾಗಲ್ಲ. ಹಾಗಾಗಿ ಕೆಲವೊಬ್ಬರಿಗೆ ಮೆತ್ತಗೆ ಬೇಕಾಗುತ್ತೆ, ಕೆಲವೊಬ್ಬರಿಗೆ ಗರಿ ಆಗಿರಬೇಕು. ಸೊ ಹಾಗಾಗಿ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೊಂಬಿಟ್ಟು ನೀವು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಇಲ್ಲಿ ಈ ರೀತಿ ಮೆತ್ತಗಿರಬೇಕು ಮಂಡಕ್ಕಿ. ಹಾಗಾಗಿ ನಾನು ಬಿಸಿ ಒಗ್ಗರಣೆನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಮಂಡಕ್ಕಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಆಗಬೇಕು. ಹಂಗಾಗಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಸ್ಪೂನಲ್ಲಿ ಕಲಿಸ್ಕೊಳ್ಳಿಕ್ಕೆ ಅಷ್ಟು ಕಂಫರ್ಟ್ ಅನಿಸಲ್ಲ. ಹಂಗಾಗಿ ಇದನ್ನು ಏನು ಮಾಡಬೇಕು ಅಂತಂದರೆ ಕೈಯಲ್ಲೇ ಚೆನ್ನಾಗಿ ಕಲಿಸ್ಕೋಬೇಕು. ಒಗ್ಗರಣೆ ಸ್ವಲ್ಪನೇ ಹಾಕೋತಾ ನಮಗೆ ಎಷ್ಟು ಇದು ಬೇಕೋ ನೋಡ್ಕೊಂಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಕಲಿಸೋದು ಮೇನ್ ಇದರಲ್ಲಿ ಇಂಪಾರ್ಟೆಂಟು. ಚೆನ್ನಾಗಿ ಒಗ್ಗರಣೆ ಹಾಕ್ಕೊಂಬಿಟ್ಟು ಎಲ್ಲದಕ್ಕೂ ಒಗ್ಗರಣೆ ಹಿಡಿಬೇಕು ಮಂಡಕ್ಕಿಗೆ. ಆ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಅದಾದಮೇಲೆ ಇದಕ್ಕೆ ಆವಾಗಲೇ ಹುರಿಗಡಲೆನ ಪುಡಿ ಮಾಡ್ಕೊಂಡಿದ್ವಲ್ಲ ಆ ಪೌಡರ್ನ ಇದಕ್ಕೆ ಹಾಕ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಕಡಲೆ ಹಿಟ್ಟನ್ನ ಹಾಕ್ಕೊಂಡ್ರೆ. ಇದಕ್ಕೆ ನಾವು ಇದ್ರ ಜೊತೆ ಬಜ್ಜಿ ಮೆಣಸಿನ್ಕಾಯಿನೂ ಹಾಕ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ.
ಬಟ್ ನಮ್ಮ ಸೈಡೆಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಇದ್ರ ಜೊತೆ ಚಿತ್ರಾನ್ನ ಮಂಡಕ್ಕಿ ಕಾಂಬಿನೇಷನು. ಮಂಡಕ್ಕಿ ಚಿತ್ರಾನ್ನ ಮಾಡಿದರೆ ಮಂಡಕ್ಕಿ ಬೇಕೇ ಬೇಕು. ಸೊ ಹಂಗಾಗಿ ನಾವು ಇಲ್ಲೂ ಅದನ್ನೇ ಮಾಡ್ತಿರ್ತೀನಿ ನಾನು. ಚಿತ್ರಾನ್ನ ಮತ್ತು ಮಂಡಕ್ಕಿ ಮಾಡ್ತಿರ್ತೀನಿ ಜೊತೆಯಲ್ಲಿ. ಮಾರ್ನಿಂಗ್ ಟೈಮ್ ಮಾಡಿದರೆ ಚಿತ್ರಾನ್ನ ಮಂಡಕ್ಕಿ, ಈವ್ನಿಂಗ್ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಮಾಡಿದರೆ ಓನ್ಲಿ ಬರೀ ಮಂಡಕ್ಕಿ ಅಷ್ಟೇ. ಅದ್ರ ಜೊತೆ ಸ್ವಲ್ಪ ಬಜ್ಜಿ ಇಲ್ಲ ಮೆಣಸಿನ್ಕಾಯಿ ಏನಾದರೂ ಮಾಡ್ತೀನಿ. ಇವಾಗ ನೋಡಿ ನಾನು ಇದಕ್ಕೆ ಕಡಲೆ ಪೌಡ್ರ್ ಸೇರಿಸ್ಕೊತಿದ್ದೀನಿ. ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಕಡಲೆ ಪೌಡ್ರನ್ನ ಸೇರಿಸ್ಕೊತೀನಿ. ಎಷ್ಟು ಕಡಲೆ ಹಿಟ್ಟು ಜಾಸ್ತಿ ಹಾಕ್ಕೊಂಡ್ರೂ ಅಷ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಇದು ನಮಗೆ ಎಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಆಮೇಲೆ ಒಗ್ಗರಣೆ ಸ್ವಲ್ಪ ಸಾಲ್ದಾಯಿತು, ಸಾಲ್ಟೇಜ್ ಆಯಿತು ಅನ್ನಿಸ್ತು ನನಗೆ. ಹಂಗಾಗಿ ಸೊ ನಾನು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮೆತ್ತಗೆ ಬೇಕು. ನಮ್ಮ ಮನೇಲಿ ತುಂಬ ಸಾಫ್ಟ್ ಇರಬೇಕು ಮಂಡಕ್ಕಿ, ಹಂಗಾದ್ರೆ ತಿಂತಾರೆ. ಹಂಗಾಗಿ ನಾನಿಲ್ಲಿ ತುಂಬ ಮೆತ್ತಗೆ ಮಾಡ್ಕೊತಾ ಇದ್ದೀನಿ. ಇಲ್ಲ ಗರಿ ಗರಿಯಾಗಿ ನಿಮಗೆ ಇನ್ ಕೇಸ್ ಈ ಥರ ಇಷ್ಟ ಇಲ್ಲ, ಗರಿ ಗರಿಯಾಗಿ ಬೇಕು ಅಂತಂದರೆ ಒಗ್ಗರಣೆ ಸ್ವಲ್ಪ ತಣ್ಣಗಾದ್ಮೇಲೆ ಮಾಡ್ಕೊಳ್ಳಿ. ಅದು ಆದಮೇಲೆ ಕಲಸಿಟ್ಟಾದಮೇಲೆ ಇವಾಗ ನಾನು ಅನ್ನ ನೋಡಿ, ಅನ್ನ ಮಾಡಿಟ್ಕೊಂಡಿದ್ದೆ ಬಿಸಿ ಅನ್ನ. ಅದಕ್ಕೆ ನಾನು ಒಗ್ಗರಣೆ ಹಾಕೋದು 2 in 1 ಈಸಿ ಕೆಲಸ ನೋಡಿ. ಒಗ್ಗರಣೆ ಅನ್ನ ಮಾಡಿಟ್ಕೊಂಡಿದ್ದೆ, ಅದಕ್ಕೆ ಇವಾಗ ಇದೇ ಮಾಡಿರೋ ಒಗ್ಗರಣೆನೇ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಚಿತ್ರಾನ್ನ ವಿತ್ ಮಂಡಕ್ಕಿ 2 ರೆಡಿ ಆಗಿಬಿಡುತ್ತೆ. ಇವಾಗ ಅನ್ನಕ್ಕೆ ನಾನು ಒಗ್ಗರಣೆ ಹಾಕ್ಕೊಂಬಿಟ್ಟು ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಒಗ್ಗರಣೆ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಇದಕ್ಕೂ ಕೂಡ ಕಡಲೆಪುಡಿ ಉದುರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಲ್ಲಿರೋ ಒಗ್ಗರಣೆ ಅಷ್ಟು ಹಾಕೊಂಬಿಟ್ಟು ನಾನು ಕಲಿಸ್ಕೊತೀನಿ. ಇವಾಗ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಈ ರೀತಿ ಬಂದಿದೆ ನೋಡಿ. ರೆಡಿ ಆಯಿತು ಚಿತ್ರಾನ್ನ ವಿತ್ ಮಂಡಕ್ಕಿ. ಇದು ಕಾಂಬಿನೇಷನ್ ಚಿತ್ರಾನ್ನ ಮಂಡಕ್ಕಿ ಜೊತೆ ತಿನ್ನೋಕ್ಕೆ ತುಂಬ ಸಖತ್ತಾಗಿರುತ್ತೆ. ನಿಮಗೂ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿ ಹೆಂಗಿತ್ತು ಅಂತ. ಬಾಯ್ ಫ್ರೆಂಡ್ಸ್.